ಇಶ್ಯೂ ಸಬ್ಸಿಡಿ ಮಂಡ್ಯ ಮಾಡಿ ವಿರೋಧ ಪಕ್ಷದ ಕೊಡ್ತೀನಿ. ರೂಲ್ ಇದೆ, ರೂಲ್ ಪ್ರಕಾರನೇ ಎಲ್ಲರೂ ನಡ್ಕೋಬೇಕು. ನೋಬಡಿ ಇಸ್ ಅಬೌವ್ ದ ಲಾ. ಅದು ಯಾರೇ ಮಾಡಿದ್ರು ಅದು ಸಂವಿಧಾನ ವಿರುದ್ಧ, ಕಾನೂನ ವಿರುದ್ಧ, ತದ್ವಿರುದ್ಧವಾಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ಸರ್ಕಾರದ್ದು. ಅದೇನಿದೆ ತನಿಖೆ ಹಂತದಲ್ಲಿ. ಅಧ್ಯಕ್ಷರೇ, ಇದು ಎರಡನೇ ಬಾರಿ ಆಗ್ತಾ ಇರುವಂತದ್ದು. ಮಾನ್ಯ ಅಧ್ಯಕ್ಷರೇ, NH ಕೋನ್ ರೆಡ್ಡಿ ಅಲ್ಲ, ಅವ್ರು ಖಾಸಗಿ ನಿರ್ಣಯ ಮುಗಿಸ್ಲಿ. ಈ ಕಳೆದ ಅಧಿವೇಶನದಲ್ಲಿನೂ ನಾನು 69 ಕೆಳಗಡೆ ಕೊಟ್ಟಿದ್ದೆ. ಹೌದು, ಈ ಅಧಿವೇಶನದಲ್ಲಿಯೂ ಕೊಟ್ಟಿದೆ. ಇನ್ನೊಂದು 10 ನಿಮಿಷದಲ್ಲಿ ಅಬ್ಸರ್ವ್ ಮಾಡ್ತೀನಿ. ಹೌದು, ಇಲ್ಲಿ 500 ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ ಇದೆ. 500 ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ. ಹಿಪ್ಪರಿಗೆ ಬ್ಯಾರೇಜ್ ಗೇಟ್ ಕಿತ್ತು ಹೋಗಿ 2 ತಿಂಗಳಾಗಿದೆ. 2 TMC ನೀರು ಪೋಲಾಗಿ ಹೋಗಿದೆ. ಸುಮಾರು 700 ಹಳ್ಳಿಗಳ ಜನರ ಕುಡಿ ಮತ್ತು ಜಾನುವಾರುಗಳಿಗೆ ಕುಡಿತಕ್ಕಂಥ ವ್ಯವಸ್ಥೆ. ಅದರ ಜೊತೆಗೆ ಇವತ್ತು ಸುಮಾರು 3 ಲಕ್ಷ ಹೆಕ್ಟರ್ ಬೆಳೆ ಹಾನಿ ಆಗ್ತಾ ಇದೆ. ಇಂಥ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಚರ್ಚೆ ನೀವು ತಗೊಳ್ಳದೇ ಇರತಕ್ಕಂಥದ್ದು ಇದು ವಿಷಾದನೆ ಅಂತಲೂ ಕೂಡ ಹೇಳಬೇಕಾಗ್ತದೆ. ಓಕೆ, ಯಾಕಂತಂದ್ರೆ ಇದಕ್ಕೆ ಪರಿಹಾರ ಒಂದು, ಆ ಡ್ಯಾಮಿನ ಗೇಟ್ಗಳನ್ನು ಹೊಸದಾಗಿ ಜೋಡಿಸ್ಬೇಕು. ಎರಡನೇದು, ಮಹಾರಾಷ್ಟ್ರದಿಂದ ನೀರು ತರಬೇಕು. ನಾವು ಮಹಾರಾಷ್ಟ್ರದಿಂದ ನೀರು ತೆಗೆದೇ ಹೋದ್ರೆ ಸುಮಾರು 25 ಲಕ್ಷ ಜನರಿಗೆ ಕುಡಿ ನೀರಿನ ಸಮಸ್ಯೆ ಇದೆ. ಸುಮಾರು 5 ಲಕ್ಷ ಎಕರೆ ಜಮೀನದಲ್ಲಿರ್ತಕ್ಕಂಥ ಬೆಳೆ ನಾಶ ಆಗ್ತಾ ಇದೆ. ನಾನು ಆ 3 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಇದನ್ನೊಂದು ಚರ್ಚೆ ಮಾಡೋಣ, ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅಂತೇಳಿ. ಬಹುಶಃ ಇದು ದುರ್ದೈವದ ಸಂಗತಿ ಅಂತಾನೆ ನಾನು ಹೇಳ್ಬೇಕಾಗುತ್ತೆ. ಏನ್ ಮಾಡ್ಬೇಕು ಹೇಳಿ? ತಮ್ಮ ಚೇಂಬರ್ಗೆ ಬಂದು ನಾನು 3 ಬಾರಿ ಈ ಸಲನೂ ಭೇಟಿಯಾದೆ. ಕಳೆದ ಅಧಿವೇಶನದಲ್ಲಿನೂ ಕೂಡ 3 ಬಾರಿ ಭೇಟಿಯಾಗಿ ಇದನ್ನ ಅಜೆಂಡಾಕ್ಕೆ ಹಾಕ್ತೀರಿ, ಕೊನೆಗಳಿಗೆ ಒಳಗೆ ಇದು ಸ್ಲಿಪ್ ಆಗಿ ಹೋಗುತ್ತೆ. ಆ ಭಾಗದ ಜನರಿಗೆ ಉತ್ತರ ಏನು ಕೊಡೋದು? ನೀವು ಯಾವುದೇ ಕೆಲಸಕ್ಕೆ ಬಾರದ ವಿಷಯಗಳನ್ನು 1 ಗಂಟೆ 2 ಗಂಟೆ ಚರ್ಚೆ ಕೊಡ್ತೀರಿ. ಇಂಥ ಲಕ್ಷಾಂತರ ಜನರ ಕುಡಿ ನೀರಿನ ಸಮಸ್ಯೆ ಬಗ್ಗೆ ನೀವು ಗಂಭೀರತೆಯನ್ನು ತಗೊಳ್ಳದೆ ಹೋದ್ರೆ ಏನ್ ಮಾಡ್ಬೇಕು ಹೇಳಿ? ಓಕೆ, ಆಯ್ತಮ್ಮ. ಈಗ ಒಂದ್ ಸೆಕೆಂಡ್ ಏನಾಗಿದೆ, ತಾವು ವಿಚಾರ ಇದೆ, 69 ಕೊಟ್ಟಿದ್ದೀರಿ, ಎಲ್ಲವೂ ಕೂಡ ಮಹತ್ವದ ವಿಚಾರ ಕೊಟ್ಟಿದ್ದಾರೆ. ಯಾರ್ದು ಫಸ್ಟ್ ಕೊಟ್ಟಿದ್ದಾರೆ ಅವ್ರದ್ದು ಫಸ್ಟ್ ಅದರಲ್ಲಿ ಆಗಿದೆ. 2 ವಿಚಾರ ಚರ್ಚೆ ಆಯಿತು 69 ಅಲ್ಲಿ. 3, ಒಂದು ಬ್ಯಾಂಗ್ಳೂರಿದ್ದು, ಮತ್ತೆ ಇನ್ನೊಂದು ಹೆಲ್ತ್ಗೆ ಸಂಬಂಧಪಟ್ಟಾಗೆ, ಮತ್ತೆ ಫುಡ್ಗೆ ಸಂಬಂಧಪಟ್ಟಾಗೆ. ಆರ್ಡರ್ ಯಾರು ಮೊದಲು ಕೊಟ್ಟಿದ್ದು ಆರ್ಡರ್ ಆಗಿ ಬಂದದ್ದು, ನಿಮ್ದು ಕೂಡ ಬರಬೇಕಿತ್ತು. ಬೇರೆ ಬೇರೆ ಚರ್ಚೆ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಎಲ್ಲಿಂದ ಎಲ್ಲಿಗೆ ಚರ್ಚೆ ಹೋಯಿತು, ಎಷ್ಟು ಸಮಯದಲ್ಲಿ ಕಡಿಮೆ ಆಯ್ತು, ಇಲ್ಲ ನಿಮ್ದು ಕೂಡ ಇವತ್ತು ಚರ್ಚೆಗೆ ಬರ್ತಿತ್ತು. ಆದ ಕಾರಣ ಮಂತ್ರಿಗಳೇ ಒಂದಾದ ತಾವು ಕರೆಸಿ ಅದನ್ನು ಮೀಟಿಂಗ್ ಮಾಡಿ, ಅಥವಾ ಎಸ್ಟಿಮೇಟ್ ಕಮಿಟಿ ಮುಖಾಂತರ ಲಕ್ಷ್ಮಣ್ ಸವದಿ ಅವರು ಹಿರಿಯ ಸದಸ್ಯರಿದ್ದಾರೆ, ಅವರಿಗೆ ಕಲಾಪದ ಬಗ್ಗೆ ನಾನೇನು ಹೇಳೋದ ಅವಶ್ಯಕತೆ ಇಲ್ಲ. ಆಮೇಲೆ ಅವರು ಪ್ರಸ್ತಾಪ ಮಾಡಿರೋಂಥ ವಿಚಾರ ಕೂಡ ಅತ್ಯಂತ ಗಂಭೀರವಾಗಿದೆ. ಮತ್ತೆ ಈಗ ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ, ಸೊ ಖಂಡಿತವಾಗಿ ಅವರ ಆತಂಕ ಹೆಚ್ಚದ ಸಹಜ. ಮತ್ತೆ ಆ ಭಾಗದ ಜನರ ನಿರೀಕ್ಷೆ ಕೂಡ ಶಾಸಕರ ಮೇಲೆ ಹೆಚ್ಚಿದೆ. ಅವ್ರು ಯಾವಾಗಲೂ ಕೊಟ್ಟ ಮಾತಂತೆ ಅವ್ರು ನುಡಿದಂತೆ ನಡೀತಾರೆ ಅಂದ್ಬಿಟ್ಟು. ಸೊ ಆದ್ರಿಂದ ಅವ್ರೇನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಿದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಹೇಗೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ಬೋದು ಅಂದ್ಬಿಟ್ಟು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಧ್ಯಕ್ಷ, NH 2 ಖಾಸಗಿ ಬಿಲ್ ಇದೆ. NH ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಪ್ಲಾನಿಂಗ್ ಮಿನಿಸ್ಟರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಬೆಳಗಾವಿ ವಿಭಾಗದ ಕಿತ್ತೂರು ಕರ್ನಾಟಕ ಜಿಲ್ಲೆಗಳಾದ ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ನೂ ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ. ಈ ಭಾಗದ ಪ್ರಗತಿಗೆ ವಿಶೇಷ ಒತ್ತು ನೀಡುವ ಅವಶ್ಯಕತೆ ಇದ್ದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಲಿಸಿದರೆ ಕಿತ್ತೂರು ಕರ್ನಾಟಕ ಭಾಗವು ಆರ್ಥಿಕವಾಗಿ ಹಾಗೂ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶಿಕ್ಷಣ, ಆರೋಗ್ಯ, ಸಾಕ್ಷರತೆ ತೀರಾ ಹಿಂದುಳಿದಿದೆ. ಈ ಭಾಗದ ಜಿಲ್ಲೆಗಳ ತಲಾ ಆದಾಯ ರಾಜ್ಯದ ಸರಾಸರಿಗಿಂತ ಕಡಿಮೆ ಇದ್ದು
ರಾಜ್ಯದಲ್ಲಿ ಅತಿ ಕಡಿಮೆ ತಲಾದಾಯ ಹೊಂದಿದೆ. ಈ ಪ್ರದೇಶದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಡಾಕ್ಟರ್ ನಂಜುಂಡಪ್ಪ ವರದಿ ಅನ್ವಯ ಈ ಪ್ರಾದೇಶಿಕ ಅಸಮತೋಲನ